ಈಗ ಸಂತೋಷನಾ ಮೇಡಮ್? ವಾವ್, ನಾವ್ ಕೊಟ್ಟ ಡ್ರಿಂಕ್ ಕುಡಿದು ನಮ್ ಪ್ಲಾನ್ ಇನ್ನೂ ಈಸಿ ಆಗೋ ಹಾಗೆ ಮಾಡಿದ್ದೀರಾ. ಈಗ ನಾವು ಫೇಲ್ ಆಗೋಕೆ ಚಾನ್ಸ್ ಇಲ್ವೇ ಇಲ್ಲ. ನಿಮ್ಮ ಆಟ ಮುಗೀತು. ಸರಿ, ಈಗ ಭಾವ ಸಹ ನೀನ್ ಕೊಟ್ಟ ಡ್ರಿಂಕ್ಸ್ ಅನ್ನ ಕುಡ್ದಾಯ್ತು. ಮನೆ ಅಂತಂದ್ರೆ ಈ ಸಣ್ಣ ಪುಟ್ಟ ವಿಷಯಗಳು ಆಗ್ತಾ ಇರತ್ತೆ. ಇದನ್ನೆಲ್ಲ ಮರ್ತ್ಬಿಡ್ಬೇಕಷ್ಟೆ. ಕ್ರಿಶ್, 3 ವರ್ಷದ ಹಿಂದೆ ನಿನ್ ತಪ್ಪು ಸರಿ ಮಾಡ್ಕೊಳ್ಳೋದಕ್ಕೆ ನಿಂಗೆ ಸಿಂಗಪೂರ್ ಕಳ್ಸಿದ್ವಿ. ನೀನು ಬ್ರಾಂಚ್ ಹೆಡ್ ಆಗಿ ನಂಗೆ ಇಯರ್ಲಿ ರಿಪೋರ್ಟ್ಸ್ ಕಳಿಸ್ತಾ ಇದ್ದೆ ಅಲ್ವಾ? ಅದು ಪ್ರಾಫಿಟ್ ಅಲ್ಲಿ ಇರ್ಬೇಕಿತ್ತು. ಆದ್ರೆ ನಮ್ ಕಂಪನಿ ಈಗ ಲಾಸ್ ಅಲ್ಲಿದೆ. ಅದಕ್ಕೆ ನನಗೆ ಆನ್ಸರ್ ಬೇಕು, ಅದು ಕೂಡ ಈಗ್ಲೇನೆ. ಅನುಷ್ಕಾಗೆ ನಿಜವಾಗ್ಲೂ ಗೊತ್ತಿಲ್ವಾ ನಾನು 3 ವರ್ಷ ಸಿಂಗಾಪುರದಲ್ಲೆಲ್ಲ ಜೈಲಲ್ಲಿದ್ದೆ ಅಂತ? ಹಾಗಾದ್ರೆ ಮೊದಲು ಸಿಂಗಾಪುರ ಕಳ್ಸಕ್ಕೆ ಪ್ಲಾನ್ ಮಾಡಿ ಆಮೇಲೆ ಜೈಲಿಗೆ ಹೋಗೋ ಹಾಗೆ ಮಾಡಿದ್ರ? ಇದೆಲ್ಲ ಇವ್ರ ಪ್ಲಾನಿಂಗಿನ ಒಂದು ಭಾಗನಾ? ಇದರಿಂದ ನಿಮ್ ಕೈವಾಡ ಇಲ್ಲ ತಾನೆ? ನಾನು ಬೇಕು ಅಂತಾನೆ ಅನುಷ್ಕಾ ಅಕ್ಕಯಿಂದ ಇದನ್ನೇನು ಮುಚ್ಚಿಟ್ಟಿಲ್ಲ. ನೀನೇ ಯೋಚನೆ ಮಾಡು, ಅಕ್ಕ ಇವನಿಂದ 3 ವರ್ಷ ದೂರ ಇದ್ರು ಅವಳಿಗೆ ಇವನ್ ಮೇಲೆ ಸ್ವಲ್ಪನೂ ಪ್ರೀತಿ ಕಡಿಮೆ ಆಗಿಲ್ಲ. ಅದಕ್ಕೆ ಅವನನ್ನ ಜೈಲ್ಗೆ ಹೋಗೋ ಹಾಗೆ ಮಾಡಿದ್ದು. ಮತ್ತೆ ಅವನ ಜಾಗಕ್ಕೆ ಯಾರೋ 4 ಇಟ್ಟಿದ್ದು. ಇವಳು ಹೋಗಿ ಅಲ್ಲಿ ಏನ್ ದಬಾಗ್ತಾ ಇದ್ದ ಹೇಳು? ಇವನಿಗೆ ನಮ್ಮ ಕಂಪನಿಯಲ್ಲಿ ಒಂದು ಶೇರ್ ಸಹ ಸಿಗೋದಕ್ಕೆ ನಾನು ಬಿಡಲ್ಲ. ನೋಡ್ತಾ ಇರು. ಅಂದಹಾಗೆ ನಾನು ಮಾಡಿದ್ದು ಸರಿ ತಾನೆ? ನನಗಿಷ್ಟ ಇಲ್ಲ ಯಾರೋ ನಾಲಾಯಕಗಳು ನಮ್ಮ ಕಂಪನಿ ಶೇರ್ಸನ್ನು ತಿನ್ನೋದು. ಐಡಿಯಾ ಏನೋ ಚೆನ್ನಾಗಿದೆ. ಹಾಗಿದ್ರೆ ಪಾಪ ಇವನ್ ಏನು ತಪ್ಪು ಮಾಡ್ದೆ ಜೈಲಲ್ಲಿದ್ನಾ? ಇವನು ಪಾಪ? ಯಾರನ್ನ ಪಾಪ ಅಂತ ಇದೆಯಾ? ಇವನಿಗೆ ಇಷ್ಟ ಎಲ್ಲ ಇನ್ನೂ ಜಾಸ್ತಿ ಆಗ್ಬೇಕಿತ್ತು. ನಾನು ಏನು ಮಾಡಿದ್ರು ಫ್ಯಾಮಿಲಿಗೆ ಅಂತ ಮಾಡಿದ್ದೀನಿ. ಆಮೇಲೆ ಅನುಷ್ಕಾ ಅಕ್ಕಗೋಸ್ಕರ ನಾನು ಏನು ಬೇಕಾದರೂ ಮಾಡಕ್ಕೆ ರೆಡಿ. ನನಗೂ ತುಂಬ ಕ್ವಶನ್ಗಳಿಗೆ ಆನ್ಸರ್ ಬೇಕು ಅನುಷ್ಕಾ. ನಿಂಗೆ ನಿಜವಾಗ್ಲೂ ಈ ವಿಷಯ ಗೊತ್ತಿರಲಿಲ್ವಾ? ನಾನು 3 ವರ್ಷದಿಂದ ಸಿಂಗಾಪುರದಲ್ಲ ಜೈಲಲ್ಲಿದ್ದೆ ಅಂತ. ಜೈಲಲ್ಲಿ? ನಾವು ಗಂಡ ಹೆಂಡತಿ ಅಲ್ವಾ? ಕಷ್ಟ ಸುಖ ಹಂಚ್ಕೋಬೇಕು. ಆದರೂ ನಿನಗೇನು ಗೊತ್ತಿಲ್ವಾ? ಹೇಳು ಅನುಷ್ಕಾ. ಎಲ್ಲ ಗೊತ್ತಿದ್ರು ನೀನು ಈ ಥರ ನನ್ನ ಹತ್ರ ನಾಟಕ ಮಾಡಿದ್ಯಾ? ಯಾಕೆ? ನಿನಗೆ ನಿನ್ನ ಗಂಡನಿಗಿಂತ ಸಿಂಗಾಪುರ ಕಂಪನಿಯ ಪ್ರಾಫಿಟ್ಟೇ ಜಾಸ್ತಿ ಆಯ್ತಾ? ಹೇಳು, ಉತ್ತರ ಕೊಡು ಅನುಷ್ಕಾ. ನೀನ್ ನಿಜವಾಗ್ಲೂ ಜೈಲಲ್ಲಿದ್ದ? ಸಾಕ್ ನಿಲ್ಸು ಬಾವ, ಏನೇನೋ ಹೇಳ್ಬೇಡ. ನಿನಗೆ ನೀನ್ ತಪ್ಪು ಸರಿ ಮಾಡ್ಕೊಳ್ಳೋಕೆ ನಾವು ಚಾನ್ಸ್ ಕೊಟ್ಟಿದೀವಿ. ನೀನ್ ಮಾತ್ರ ಸರಿ ಆಗಲ್ಲ ಅಲ್ವಾ? ಏನೇ ಆದ್ರೂ ತಪ್ಪೆಲ್ಲ ನಮ್ಮೇಲೆ ಹಾಕ್ತಿದ್ಯಾ? ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಹಾಗಾದ್ರೆ ಸಿಂಗಾಪುರಿಂದ ನಿನ್ನ ಹೆಸರಲ್ಲಿ ನಾನ್ ಮೇಲ್ ಕಳಿಸ್ತಾ ಇದ್ನಾ? ಹೇಳು. ಆ ಇಮೇಲ್ಸ್ ಯಾರು ಕಳಿಸಿದ್ದು ಅಂತ ನಿನಗೆ ಮತ್ತು ನಿನ್ನ ಪೂರ್ತಿ ಫ್ಯಾಮಿಲಿಗೆ ತುಂಬಾ ಚೆನ್ನಾಗಿ ಗೊತ್ತು. ಸುಮ್ನೆ ಇರು ಭಾವ. ಕಂಪನಿ ನಡ್ಸಕ್ ಬರ್ಲಿಲ್ಲ ಅಂತಂದ್ರೆ ನಿಜ ಹೇಳೋದನ್ನ ಬಿಟ್ಬಿಟ್ಟು ಜೈಲ್ ಅಂತೆ, ಖೈದಿ ಲಿಸ್ಟ್ ಅಂತೆ ಈ ರೀತಿ ಸ್ಟುಪಿಡ್ ರೀಸನ್ ಕೊಡ್ಬೇಡ. ಎಕ್ಸಾಕ್ಟ್ಲಿ. ಮತ್ತೆ ನೀ ನನ್ನ ಅಕ್ಕನ್ಗೆ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಕ್ ಟ್ರೈ ಮಾಡ್ತಾ ಇದೀಯಾ. ಈ ತರ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ಹೋಗ್ಲಿ ಬಿಡು ಅನನ್ಯ. ಹೇಗ್ ಬಿಡ್ಲಿ ಅಮ್ಮ? ಇವನು ಅನುಷ್ಕಾ ಅಕ್ಕನ್ನ ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ನಿಮಗ್ ಕಾಣ್ತಾ ಇಲ್ವಾ? ಗಂಡ ಹೆಂಡತಿ ಅಂತ ಲೆಕ್ಚರ್ ಬೇರೆ ಕೊಡ್ತಾ ಇದ್ದಾನೆ. ಇವನ್ಗೆ ಅಕ್ಕನ್ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಏನ್ ಗೊತ್ತಾ ಕ್ರಿಶ್, ಅನನ್ಯನ್ಗೆ ಅನುಷ್ಕಾ ಅಂತಂದ್ರೆ ತುಂಬಾನೇ ಪ್ರೀತಿ. ಅದಕ್ಕೆ ಹೇಗ್ ಮಾತಾಡ್ತಾ ಇದ್ದಾಳೆ. ಆದ್ರೆ ನೀವು ಸಹ ಈಗ ಖುಷಿಯಾಗಿ ಜೊತೆಲೇ ಇರ್ಲಿಲ್ಲ. ಅದು ನಿನ್ ತಪ್ಪಿಂದ ಅಲ್ವಾ? ನೀನು ನಿನ್ನ ಗುಣನ ಚೇಂಜ್ ಮಾಡ್ಕೋಬೇಕು. ನೀನ್ ತಪ್ಪು ಮಾಡಿದ್ಯಾ ಅಂದ್ಮೇಲೆ ನೀನ್ ಅದನ್ನ ಸರಿ ಮಾಡ್ಕೊಳ್ಳೇಬೇಕಲ್ವಾ? ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ತಪ್ಪೆಲ್ಲ ನಂದೆ. ನಾನು ಅನ್ಕೊಂಡಿದ್ದೆ ನನ್ನ ಲೈಫ್ನ ದೊಡ್ಡ ಅಚೀವ್ಮೆಂಟ್ ಅಂದ್ರೆ ಅನುಷ್ಕಾ ನನಗೆ ಸಿಕ್ಕಿರೋದು. ಆದರೆ ಅದು ನನ್ನ ಜೀವನದಲ್ಲಿ ನಾನು ಮಾಡಿರೋ ದೊಡ್ಡ ತಪ್ಪು ಅಂತ. ಹಾಗೆ ಅದಕ್ಕಿಂತ ದೊಡ್ಡ ತಪ್ಪು ಏನಂದ್ರೆ ಅವಳಿಂದ ನನ್ನ ಜೀವನ ಖುಷಿಯಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದು. ಜೀವನ ಪೂರ್ತಿ ಇದನ್ನ ಹೇಳ್ತಾ ಇರ್ತೀಯಾ ಅಥವಾ ಏನಾದ್ರೂ ಮಾಡ್ತೀಯಾ? ಅನುಷ್ಕಾ, ಈ 3 ವರ್ಷಗಳಲ್ಲಿ ನಾನು ತುಂಬ ಕಳ್ಕೊಂಡಿದ್ದೀನಿ. ನಿನ್ನ ಪ್ರೀತಿ ಕೂಡ ಕಳ್ಕೊಂಡೆ. ನಾನು ಎಲ್ಲಿ ನಿಂತಿದ್ದೀನಿ ಹೇಳು? ನಾನೀಗ ಲೈಫಲ್ಲಿ ತುಂಬ ಮುಂದೆ ಹೊರಟೋಗಿದ್ದೀನಿ ಅನುಷ್ಕಾ. ಸರಿ, ಹಾಗಾದ್ರೆ ನೀನ ಮತ್ತೆ ನಮ್ಮ ಕಂಪನಿಗೆ ಸೇರಿಸ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಸಿಂಗಾಪುರ್ ಕಂಪನಿಯಲ್ಲಿ ಲಾಸ್ ಆಗಿದ್ರು ಪರವಾಗಿಲ್ಲ, ಇನ್ನೊಂದು ಚಾನ್ಸ್ ಕೊಡೋಣ ಅಂತ. ಈ ನಿನ್ನ ಆಟಿಟ್ಯೂಡ್ ನಿಂಗೆ ಒಂದಿನ ಚೆನ್ನಾಗಿ ಪಾಠ ಕಲಿಸುತ್ತೆ. ಮತ್ತೆ ಆಗ ನಾನು ನಿನ್ ಜೊತೆಲಿ ಖಂಡಿತವಾಗ್ಲೂ ಇರೋದಕ್ಕೆ ಇಷ್ಟಪಡೋದಿಲ್ಲ. ನೀನು ಈಗಾಗಲೇ ನನ್ನ ಕೈ ಬಿಟ್ಟಿದ್ದೀಯ ಅನುಷ್ಕಾ. ಈಗ ನಮ್ಮ ಪ್ರೀತಿಗೆ ಸಹ ಬೆಲೆ ಇಲ್ಲ. ನಮಗೆ ಮದುವೆ ಆಗಿದೆ ಅಂತ ಸಹ ನೀನು ಮರ್ತೋಗಿದೆಯಾ. ನನಗೀಗ ಬೇಕಾಗಿರೋದು ಏನು ಅಂದರೆ ನನ್ನ ಒಳಗಿರೋ ಈ ಡಿವೈಸ್ ರಿಮೋಟ್, ಅದು ನಿನ್ನ ಹತ್ರ ಇದೆ. ನನ್ನ ಕಥೆ ಏನಾಗುತ್ತೆ ಅಂತ ತಿಳ್ಕೋಬೇಕಾ?
ಹಾಗಾದ್ರೆ ಈಗಲೇ ಪಾಕೆಟ್ FM ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಹಾಗೂ ಈ ರೀತಿಯ ಇನ್ನಷ್ಟು ಕಥೆಗಳನ್ನು ಕೇಳಿ. ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿದೆ.